ಈಗ ದೇವಸ್ಥಾನವನ್ನ ಮುಕ್ತಗೊಳಿಸಿ ಕೊಡೋದು ಯಾರಿಗೆ ಜವಾಬ್ದಾರಿ ಅನ್ನೋ ಹಂತಕ್ಕೆ ಬಂದಿದೆ ಚರ್ಚೆ. ನಾನು ರಾಜಶೇಖರಾನಂದ ಶ್ರೀಗಳ ಹತ್ರ, ಕಟ್ಟಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಆಮೇಲೆ ಬರ್ತೀನಿ. ಅನಿಲ್ ಅವರೇ, ಇವಾಗ ಒಂದಂತೂ ಆತಂಕ ಇರುತ್ತೆ, ಯಾರ್ದೋ ಕೈಯಲ್ಲಿ ಕೊಟ್ಬಿಟ್ರೆ ಭಕ್ತರು ಅನ್ನೋ ಒಂದೇ ಮಾನದಂಡದಿಂದ ಸರಿಯಾದ ನಿರ್ವಹಣೆ ಆಗತ್ತಾ? ಈಗ ಹಣದ ಆಸೆ ಅನ್ನೋದು ಇಲ್ಲದ ಮನುಷ್ಯರನ್ನ ಹುಡುಕೋದು ಬಹಳ ಕಡಿಮೆ ಇದೆ. ಹೀಗಾಗಿ ಅಲ್ಲಿರುವ ಆಸ್ತಿ, ಅಂತಸ್ತು, ಸಂಪತ್ತು ಇತ್ಯಾದಿಗಳು ಮಿಸ್ಯೂಸ್ ಆಗೋದಿಲ್ಲ ಅನ್ನೋ ಭರವಸೆ ಹೆಂಗಪ್ಪ? ಇದೊಂದು ಅನುಮಾನ ಇದ್ದೇ ಇದೆ ಶ್ರೀಗಳೇ. ಈಗ ಸ್ವಾಭಾವಿಕವಾಗಿ ಮಿಸ್ಯೂಸ್ ಆಗುವಂತಹ ಸನ್ನಿವೇಶಗಳು ಎಲ್ಲ ಕಡೆ, ಎಲ್ಲ ವ್ಯವಸ್ಥೆಯ ಒಳಗೆ ಇದೆ. ಆದ್ರೆ ಶಾಸ್ತ್ರ ಏನು ಹೇಳತ್ತೆ, ಧರ್ಮ ಎನ್ನುವುದನ್ನ ಬಹಳ ಸೂಕ್ಷ್ಮವಾಗಿ ಚಿಂತಿಸಿಕೊಂಡು ಆ ಧರ್ಮದ ಒಳಗೆ ತನ್ನ ಬದುಕನ್ನ ಹೇಗೆ ಕಟ್ಟಿಕೊಳ್ಬೇಕು ಎನ್ನುವುದು ಧರ್ಮಜ್ಞನಿಗೆ ಮಾತ್ರ ಗೊತ್ತು. ನೀವು ಮಹಾಭಾರತದಲ್ಲಿ ಯುಧಿಷ್ಠಿರನ ಬಗ್ಗೆ ನೀವು ಗಮನಿಸಿದಾಗ ಯುಧಿಷ್ಠಿರ ಎಲ್ಲವನ್ನ ವಿವರಿಸ್ತಾನೆ. ಹಾಗಿರುವುದರಿಂದ ಅವ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಟ್ಟು ಅವ ಜಯಿಸಿದ ಅವತ್ತು. ಅದನ್ನೇ ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವುದರಿಂದ ಧರ್ಮ ಸೂಕ್ಷ್ಮತೆಯನ್ನು ಅರಿತವರು ಮಾತ್ರ ಜಿಜ್ಞಾಸುಗಳಾಗ್ತಾರೆ, ಅವರು ಪಂಡಿತರಾಗ್ತಾರೆ, ಅವರು ಪಾಮರರಾಗ್ತಾರೆ. ಅಂತಹ ಧರ್ಮ ಜಿಜ್ಞಾಸುಗಳಿಗೆ ನೀವು ಕ್ಷೇತ್ರವನ್ನ ಕೊಟ್ರೆ ಅವರು ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಕ್ಷೇತ್ರವನ್ನ ನಡೆಸ್ತಾರೆ. ಇದರಲ್ಲಿ ಎಳ್ಳಿನಿಟ್ಟು ಸಂಶಯವಿಲ್ಲ. ಆದ್ರೆ ಪ್ರಶ್ನೆ ಬರುವಂತದ್ದೇನು, ಕೊಳದಲ್ಲಿರುವಂತಹ ಒಂದು ಮೀನು ನೀರು ಕುಡಿಯುತ್ತೋ ನೀರು ಕುಡಿಯೋದಿಲ್ವೋ ಅನ್ನುವ ಚರ್ಚೆಯನ್ನ ಮಾಡಿದ್ರೆ, ಇವತ್ತು ವಕ್ಫ್ ಬೋರ್ಡ್ ಅನ್ನುವಂತಹ ಒಂದು ಸಂಸ್ಥೆ ಇದೆ, ಬೇಕಾದಷ್ಟು ಬೇನಾಮಿಯ ವ್ಯವಹಾರಗಳಾಗಿದೆ, ಆದ್ರೆ ತನಿಖೆ ಆಗೋದಿಲ್ಲ. ಅಲ್ಲಿ ಒಂದಷ್ಟು ಕೋಟಿ ರೂಪಾಯಿಯನ್ನ ಹೆಚ್ಚು ಕೊಡ್ತಾರೆ. ದೇವಸ್ಥಾನಕ್ಕೆ 300 ಕೋಟಿ ಅಂತ ಇವ್ರು ಏನ್ ಹೇಳ್ತಾರಲ್ಲ ಯಡ್ರಳ್ಳಿ ಅವರು, ಹಿಂದಿನ 2017 ನೀವು ಬಜೆಟ್ ಅನ್ನ ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ, ಮಂಗಳೂರಿನ ಹಜ್ ಭವನಕ್ಕೆ 10 ಕೋಟಿಯನ್ನು ಕೊಟ್ಟಿದ್ದಾರೆ. 33,000 ಎ ದರ್ಜೆಯ ದೇವಸ್ಥಾನಗಳು 193,000 ಎಷ್ಟೋ ಇದೆಯಲ್ಲ, ಆ ದೇವಸ್ಥಾನಗಳ ಹಣವನ್ನ ಸಿ ದರ್ಜೆಯ ಅರ್ಚಕರಿಗೆ ತಸ್ತಿಗೂ ಕೊಡ್ಲಿಕ್ಕೆ ಕೊಡ್ತಾರೆ. ಹಾಗಿದ್ರೆ ಪೇಶಾವರ್ ಮತ್ತೆ ಮೌಂಜೀಮ್ ಅಂತ ಹೇಳಿ ಅವರಿಗೆ ಇವತ್ತು ಸಹಾಯಧನ ಭತ್ಯೆ ಕೊಡ್ತಾರೆ. ಯಾವ ಅರ್ಚಕರಿಗೆ ಇವರು ಸಹಾಯಧನ ಭತ್ಯೆ ಕೊಡ್ತಾರೆ? ಸರ್ಕಾರ ಹೇಳಿ ನೋಡೋಣ. ಹಾಗಿದ್ರೆ ಅಲ್ಲಿ ಕೊಡುವ ಹಣ ಯಾವುದು, ಇಲ್ಲಿ ಕೊಡುವ ಹಣ ಯಾವುದು? ಇದ್ರ ಬಗ್ಗೆ ನಾವು ಇನ್ನೂ ಕನ್ಫ್ಯೂಷನ್ ನಲ್ಲಿ ಇದ್ದೇವೆ. ಅದನ್ನು ಸರ್ಕಾರ ಇವತ್ತಿನವರೆಗೂ ಸರಿಯಾಗಿ ವ್ಯಕ್ತಪಡಿಸದೇ ಇರುವುದರಿಂದ ಇಂತಹ ದ್ವಂದ್ವಗಳು ಅನಂತ ಕಾಲ ನಡೆಯುತ್ತೆ. ಹಾಗಾಗಿ ಒಂದು ವ್ಯವಸ್ಥೆಯ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗದೆ ಇರ್ತದೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನೇ ನೀವು ಒಂದು ರೋಗ ಅಂತ ಗಿಟ್ಟಿಸಿಕೊಂಡು ಸಾಮಾನ್ಯ ಜ್ವರಕ್ಕೂ ವಿಷಮ ಶೀತ ಜ್ವರಕ್ಕೂ ಇನ್ಫ್ಲೂಯೆನ್ಸಾ ಜ್ವರಕ್ಕೂ ಒಂದೇ ರೀತಿ ನೀವು ತಟ್ಟೆಗಳನ್ನ ಹಾಕಿದ್ರೆ ಬದುಕು ನಡೆಸಲಿಕ್ಕೆ ಸಾಧ್ಯವಿಲ್ಲ. ನಾನು ಕಟ್ಟಿಸನ್ನ ಕೇಳಬೇಕು ಅಂತಿದ್ದೆ. ಈ ನಮ್ಮ ಲೈವ್ ಸ್ಟ್ರೀಮಿಂಗ್ ಅಂದ್ರೆ ಯೂಟ್ಯೂಬ್ ನಲ್ಲಿ ಮಹಾಭಾರತ ಚರ್ಚಾ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರುವ ಮೋಹನ್ ಶೆಟ್ಟಿ ಅನ್ನೋರು ಒಂದು ಇಂಟ್ರೆಸ್ಟಿಂಗ್ ಕಾಮೆಂಟ್ ಹಾಕಿದ್ದಾರೆ. ಅದನ್ನ ಪ್ರಶ್ನೆಯಾಗಿ ನಾನು ಯಡಳ್ಳಿ ಸರ್ ಕೇಳ್ತೀನಿ. ಈಗ ಮುಜರಾಯಿ ಇಲಾಖೆಯಲ್ಲಿ ಅನೇಕ ದೇಗುಲಗಳಿದೆ, ಎಲ್ಲವೂ ಕೂಡ ಸಮಾನವಾಗಿ ಅಭಿವೃದ್ಧಿ ಆಗಿದೆಯಾ? ಮೋಹನ್ ಶೆಟ್ಟಿ ಅವ್ರು ಕೇಳ್ತಾರೆ. ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಣ ಇದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ನಿರ್ಮಾಣ ಆಗಿದೆ, ಅಲ್ಲಿ ಬರೋ ಬಡ ಭಕ್ತರಿಗೆ ಅನುಕೂಲ ಸಮಾನವಾಗಿ ಆಗ್ತಾ ಇದೆಯಾ? ಅದು ಮಾನಿಟರ್ ಮಾಡ್ತಿದ್ದಾರಾ? ಮುಜರಾಯಿ ಇಲಾಖೆ ಅಡಿಯಲ್ಲೇ ಬರುವ ಈ ಬೇರೆ ದೇವಸ್ಥಾನಗಳು ಇದೆ, ಅದು ಕುಕ್ಕೆ ಸುಬ್ರಹ್ಮಣ್ಯ ಉದ್ಧಾರ ಆದಷ್ಟೇ ಉದ್ಧಾರ ಆಗಿದೆಯಾ? ಪ್ರಶ್ನೆ ವ್ಯಾಲಿಡ್ ಇದೆ. ಅಂದ್ರೆ ಸರ್ಕಾರದ ಅಡಿಯಲ್ಲಿ ಇದ್ರೂ ಕೂಡ ನೀವು ಹೇಳ್ದಂಗೆ ಭೇದ ಭಾವ ಇಲ್ಲದೆ ಎಲ್ಲವೂ ಕೂಡ ಸಮಾನವಾಗಿ ಆಗ್ತಿಲ್ಲ. ಯಡಳ್ಳಿ ಅವರೇ ಪ್ರಶ್ನೆ ಕೇಳಿದ್ದಾರೆ ಮೋಹನ್ ಶೆಟ್ಟಿ. ಯಾವುದೇ ದೇವಸ್ಥಾನವನ್ನ ಯಾವುದೇ ಸರ್ಕಾರ ನೇರವಾಗಿ ಅದರಲ್ಲಿ ಭಾಗವಹಿಸುವುದಿಲ್ಲ, ಅದನ್ನ ನಿಯಂತ್ರಣ ಮಾಡುವುದಿಲ್ಲ. ಅಲ್ಲಿ ಒಂದು ಆಡಳಿತ ಮಂಡಳಿ ಅಂತ ಮಾಡಿರ್ತಾರೆ. ಅದರಲ್ಲಿ ಯಾರ್ಯಾರು ಇರಬೇಕು, ಒಂದ್ ನಿಮಿಷ ಇಲ್ಲ ಹೇಳ್ತೀನಿ ಕೇಳಿ. ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಲಾಗಿದೆ. ಈಗ ತಿರುಪತಿ ಆಡಳಿತ ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದಿಂದ 2 ನಾಮಿನೇಟ್ ಆಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಂದರ್ಶಕ ಆಗಿರ್ತಕ್ಕಂಥವ್ರು ನೇರವಾಗಿ ರಾಷ್ಟ್ರಪತಿಯವರು. ಅಲ್ಲಿರ್ತಕ್ಕಂಥವ್ರು ಯಾರು ಸಹಿತ ಆರ್ಡಿನರಿ ಜನರು ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಇಂತಿಂತವ್ರು ಇರಬೇಕು. ಸರ್ಕಾರದಿಂದ ಅಲ್ಲಿರ್ತಕ್ಕಂಥವ್ರು ಒಬ್ಬರೇ ಇರ್ತಾರೆ, ಉಳಿದವರೆಲ್ಲರೂ ಸಹಿತ ಆಡಳಿತ ಮಂಡಳಿ ಇರ್ತಕ್ಕಂಥವ್ರು ಅಲ್ಲಿರೋರು ಭಕ್ತರು, ಪೋಷಕರು, ಅಲ್ಲಿರ್ತಕ್ಕಂಥ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರು ಇರ್ತಾರೆ. ಅವರು ಪ್ರತಿ ಸರ್ತಿ ಮೀಟಿಂಗ್ ಟ್ರಸ್ಟ್ ಅಂತ, ಈ ಟ್ರಸ್ಟ್ ಯಾವಾಗಲೂ ಸಹಿತ ಅಲ್ಲಿರ್ತಕ್ಕಂಥವ್ರು ಏನಿದ್ದಾರೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾವಾಗ ನಿರ್ಧಾರಗಳಲ್ಲಿ ವ್ಯತ್ಯಾಸ ಆಗುತ್ತೋ, ಅಲ್ಲಿ ಕಳ್ಳತನ ಆಗುತ್ತೋ, ಅಲ್ಲಿ ಜನವಿರೋಧಿ ಕೆಲಸ ಆಗುತ್ತೋ, ಆವಾಗ ಸರ್ಕಾರ ಅದಕ್ಕೆ ಏನ್ ಮಾಡುತ್ತೆ, ಇದು ಹೀಗಾಗಬಾರ್ದು ಅಂತ ನಿಯಂತ್ರಣ ಮಾಡುತ್ತೆ. ಇವಾಗೂ ಸಹಿತ ತಿರುಪತಿಯಲ್ಲಿ ಟಿಟಿಡಿ ಅಂತಿದೆ ಅಲ್ವಾ, ಅದಕ್ಕೆ ಒಂದು ಆಡಳಿತ ಮಂಡಳಿ ಅಂತಿದೆ, ಅದಕ್ಕೆ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಸಿಇಒ ಅಂತಿದ್ದಾರೆ. ಇವರೆಲ್ಲರೂ ಸರ್ಕಾರ ಯಾವತ್ತೂ ಸಹಿತ ನೇರವಾಗಿ ಬಂದ್ಬಿಟ್ಟು ಇದು ಮಾಡಿ ಸರ್ಕಾರ ಇವಾಗ ನಿಮಗೆ ಯಾವುದಕ್ಕೂ ನಿಯಂತ್ರಣ ಮಾಡಿಲ್ಲ, ನಿಮ್ಮ ಪೂಜೆಗೆ ನಿಯಂತ್ರಣ ಮಾಡಿಲ್ಲ.
ರಮಣ ದೀಕ್ಷಿತರು ಅರ್ಚಕರು. ಎಲ್ಲದರಲ್ಲೂ ಸಹಿತ ಆ ತರ ಇದ್ದಿದ್ರೆ ಹೇಳಿದಲ್ಲ, ಸರ್ಕಾರನೇ ಸಂಬಳ ಕೊಡ್ತಾ ಇದೆ ಅರ್ಚಕರಿಗೆ. ಮತ್ತೆ ರಮಣ ದೀಕ್ಷಿತರು ಯಡಳಿ ಅವರೇ ನೋಡಿ, ಯಡಳಿ ಸರ್ ನೋಡಿ, ಈ ಮಂಗಳಾರತಿಯನ್ನ ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ಹೊತ್ತೇ ಮಾಡಬೇಕು, ವಿತರಣೆಯನ್ನ ಇಷ್ಟೊತ್ತೇ ಮಾಡಬೇಕು, ಇಷ್ಟೇ ಪದಾರ್ಥಗಳನ್ನ ಮಾಡಬೇಕು. ನೋಡಿ, ದೇವಸ್ಥಾನಕ್ಕೆ ಭಕ್ತರು ದಾನದ ಸ್ವರೂಪದಲ್ಲಿ ನೀಡೋ ಹಣ ಇದೆಯಲ್ಲ, ದೇವಸ್ಥಾನದಲ್ಲಿ ನಡಿಬೇಕಾಗಿರುವ ಧರ್ಮ ಕಾರ್ಯಗಳು ಯಾವುದೇ ಏನ್ ಹೇಳ್ತೀನಿ ನಿರ್ಬಂಧಗಳಿಲ್ಲದೆ ಭಕ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಭಕ್ತಿ ಭಾವಕ್ಕೆ ಪೂರಕವಾಗಿ ನಡೀಲಿ ಅಂತ ಹೇಳಿ ಇದನ್ನ ಸರ್ಕಾರ ಅಲ್ಲಲ್ಲ, ಇವಾಗ ಕಟ್ಟಿಯವರು ಹೇಳ್ದಂಗೆ ಕಳಪೆ ಕ್ವಾಲಿಟಿ ನೀವೇ ಹೇಳಿದ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಕೊಡ್ಲಾಗ್ತಾ ಇದ್ದ ಆಹಾರ ಕಳಪೆ ಕ್ವಾಲಿಟಿಯದ್ದಾಗಿತ್ತು. ಆ ತುಪ್ಪ ಬಳಸಲಿಕ್ಕೆ 1600 ರೂಪಾಯಿ ಅಂದ್ರೆ 320. ಯಾರಪ್ಪ ಈ ರೂಲ್ಸ್ ಅನ್ನು ತಂದವರು? ಯಾರು ತಂದವರು ರೂಲ್ಸ್ ಅನ್ನ? ಆಡಳಿತ ಮಂಡಳಿ ತೀರ್ಮಾನ, ಸರ್ಕಾರ ಅದೇ ಬೇಡ ಅಂತಿರೋದು. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಕಟ್ಟಿ ಸರ್ ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ಧರ್ಮ ರಕ್ಷಣೆ ಯಾರು ಮಾಡಬೇಕು? ಸರ್ಕಾರದ ಕೈಲಿ ಕೊಟ್ರೆ ಸರಿಯಾಗಿ ಆಗ್ತಿಲ್ಲ ಅಂತಂದಾಗ ಬೇರೆ ಯಾರು ಮಾಡಬಹುದು ಅಂತ, ಯಾರ ಕರ್ತವ್ಯ, ಯಾರ ಹೊಣೆಗಾರಿಕೆ ಇದು ಅಂತ ನೋಡಿಮ್ಮ. ಇಲ್ಲಿ ಒಂದು ಕೂಲಂಕುಷವಾಗಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸಾವಿರಾರು ಎಕರೆ ಭೂಮಿ ಇದೆ, ಸಾವಿರಾರು ಕೋಟಿ ಬೆಳ್ಳಿ ಬಂಗಾರ ಇದೆ ಅಂದರೆ ಅರ್ಚಕರೆಲ್ಲ ಕಳ್ತನ ಮಾಡಿದ್ರೆ, ಸರ್ಕಾರದ ನಿಯಂತ್ರಣ ಮುಂಚೆ ಇಲ್ಲದೇ ಇರೋ ಪ್ರಸಂಗದಲ್ಲಿ ಅದೆಲ್ಲ ಕಳ್ತನ ಆಗುತ್ತೆ ಅಂತಿದ್ರೆ ಅದು ಇವತ್ತು ಯಾವುದು ಇರಬಾರ್ದಾಗಿತ್ತು. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಉಳಿದಿದೆ ಅಂತಂದರೆ ಸರ್ಕಾರದ ಆಡಳಿತ ಇದ್ದಾಗಲೂ ಕೂಡ ಸುರಕ್ಷಿತವಾಗಿ ಇತ್ತು. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನೀವು ವಜ್ರ ವೈಢೂರ್ಯ ಆಭರಣಗಳನ್ನು ಬಿಟ್ಟರೆ ಸರ್ಕಾರದ ನಿಯಂತ್ರಣಕ್ಕೆ ಬಂದ ಮೇಲೆ ದೇವಸ್ಥಾನದ ಭೂಮಿಗಳನ್ನು ಎಷ್ಟು ಸರ್ಕಾರ ತೆಗೆದುಕೊಂಡಿದೆ, ಇದು ಎರಡನೇ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಮೂರನೇದಾಗಿ ಎಂಥವ್ರು ಇರಬೇಕು ಅನ್ನೋದನ್ನ ನಿಮಗೆ ಎರಡು ವಿಭಾಗದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಗುರುಗಳು ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಪೇಜಾವರ ಸ್ವಾಮಿಗಳವರು, ಏನು ಅಂತಂದ್ರೆ ವೈದ್ಯಕೀಯಲ್ಲಿ ಉತ್ತೀರ್ಣನಾಗದೇ ಇರೋವನಿಗೆ ಔಷಧಿಗಳನ್ನ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆದು ಕೊಡುವ ಒಂದು ಅಧಿಕಾರ ಇಲ್ಲ. ನೀವು ಮಾನದಂಡಗಳನ್ನ ಕೇಳ್ತಾ ಇದ್ದೀರಲ್ಲ, ಯಾವ ಮಾನದಂಡ ಇಟ್ಟುಕೊಂಡು ಯಾರಿಗೆ ಕೊಡಬೇಕು ಅಂತ? ಬರೀ MBBS ಮುಗಿಸಿದವನಿಗೆ MS ಮಾಡಿದವನು ಆಪರೇಷನ್ ಮಾಡ್ತಾನೆ ಅಂತ ಅವನು ಮಾಡುವಂತಿಲ್ಲ. ಹಾಗೆ ಆ ನಿಟ್ಟಿನಲ್ಲಿ ಅವರಿಗೆ ಅವರು ಸರ್ಕಾರದಲ್ಲಿ ಬೇಕಾದಷ್ಟು ವಿಶೇಷ ಲೌಕಿಕ ಅಧ್ಯಯನಗಳನ್ನು ಮಾಡಿ ಧರ್ಮದಲ್ಲಿ ಆಸಕ್ತಿ ಇರೋರನ್ನ ಇವರು ಹುಡುಕಬೇಕು. ಬೇಕಾದಷ್ಟು ಪರೀಕ್ಷೆಗಳಿದೆ, ಇದೆ, ಅವುಗಳನ್ನ ತೆಗೆದುಕೊಳ್ಬೇಕು. ಒಂದು ಭಾಗ. ಎರಡನೇ ಭಾಗ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಗೌರ್ಮೆಂಟ್ಗಳು ಹಣದ ಹಿಂದೆ ಬಿದ್ದು ಬೇಕಾದಷ್ಟು ಹಾದಿಗಳನ್ನ ತುತ್ತಾ ಇದ್ದಾರೆ. ಹಿಂದೆ ನೋಡಿ, ನೀವು ಅಲ್ಲಿ TTDಯಲ್ಲೇ ಸ್ಪೆಸಿಫಿಕ್ ಆಗಿ ನಾವು ನೋಡೋದಾದ್ರೆ PVRK ಪ್ರಸಾದ್ ಅಂತ ಇದ್ರು, ಒಬ್ರು IAS ಅಧಿಕಾರಿಗಳವರು. ತಿರುಪತಿಯ ತಿಮ್ಮಪ್ಪನ ನಂತರ ಕೆಲವೊಂದಿಷ್ಟು ಜನರನ್ನು ಹೊರತುಪಡಿಸಿದರೆ ತಿಮ್ಮಪ್ಪನ ಥರ ಕಾಣ್ತಿದ್ರು PVRK ಪ್ರಸಾದ್ ರಾವ್ ಅವ್ರನ್ನ. ಇವತ್ತು ನಾವು ತಿರುಮಲ ಗಿರಿಯನ್ನು ನೋಡಬೇಕು, ಎಲ್ಲ ತೀರ್ಥಗಳನ್ನು ನೋಡಬೇಕು, ಪಾಪನಾಶಿನಿ ನೋಡ್ತೀರಿ, ಇನ್ಯಾವುದೋ ಕುಮಾರಧಾರ ತೀರ್ಥ ನೋಡ್ತೀರಿ, ಇದೆಲ್ಲ ಡೆವಲಪ್ ಮಾಡಿದ್ದು, ಅಭಿವೃದ್ಧಿ ಮಾಡಿದ್ದು ಅಂಥವ್ರು. ಅಂಥವ್ರನ್ನ ನೀವು ಹುಡುಕಿ ಆರಿಸಿ ಧರ್ಮದಲ್ಲಿ ಆಸಕ್ತಿ ಇರಬೇಕು, ಸನಾತನ ಧರ್ಮವನ್ನ ಒಪ್ಪುವವರಾಗಿರಬೇಕು, ಅಲ್ಲಿರ್ತಕ್ಕಂತಹ ಪಾಪ ಪುಣ್ಯಗಳ ಪರಿಜ್ಞಾನ ಇರಬೇಕು. ಅಂಥವರು 100 ಜನದಲ್ಲಿ ಎಷ್ಟು ಜನ ಮುಂದೆ ಬಂದು ಅವುಗಳನ್ನ ಹಳೆಯದನ್ನ ನಶಿಸಿ ಹೋಗದಂತೆ ಹೊಸದಾಗಿ ಏನು ಮಾಡಬೇಕಾಗಿಲ್ಲ, ಆಲ್ರೆಡಿ ನಶಿಸಿ ಹೋಗಿದೆ. ಇವತ್ತು ಬಂದಿರೋ ಸಮಸ್ಯೆ ಇಲ್ಲಿ ನಮಗೂ ಸರ್ಕಾರಕ್ಕೂ ಇರತಕ್ಕಂತಹ ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಪೂಜಾ ಕೈಂಕರ್ಯಗಳನ್ನ ವಿಧಿವಿಧಾನಗಳನ್ನ ಸಂಪೂರ್ಣವಾಗಿ ನೀವು ಮಾಡ್ಲಿಕ್ಕೆ ಬಿಡ್ತಿಲ್ಲ ಅನ್ನೋದು ಒಂದೇದು. ಆ ಕಾರಣದಿಂದ ಸರ್ಕಾರದಿಂದ ದೇವಸ್ಥಾನಗಳು ಮುಕ್ತಿಯನ್ನು ಹೊಂದಬೇಕು. ಎರಡನೇದಾಗಿ ನೀವು ಇವತ್ತು ಯಾವಾಗ ಹೇಳ್ತಾ ಇದ್ದೀರಿ ಭೂಮಿ ವಜ್ರ ವೈಡೂರ್ಯ ಆಭರಣ ಅಂತ, ಇವತ್ತು ಸಾವಿರಾರು ಕೋಟಿ ಇದೆ ಅಂತಂದ್ರೆ ಯಾವ ನಿಮ್ಮ ಸರ್ಕಾರದ ಆಡಳಿತದ ಪೂರ್ವದಲ್ಲಿಯೂ ಕೂಡ ಅದಕ್ಕೂ ಹೆಚ್ಚಿಗೆ ಇತ್ತು. ಆದ್ಮೇಲೆ ಸರ್ಕಾರದ ಆಡಳಿತ ಬಂದ ಮೇಲೆ ನಮ್ಮ ದೇವಸ್ಥಾನದ ಭೂಮಿಗಳನ್ನೆಲ್ಲವನ್ನು ನಾವು ಸಾವಿರಾರು ಎಕರೆ ಕರ್ನಾಟಕದಲ್ಲೇ ಕಳೆದುಕೊಂಡಿರುವ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನಮ್ಮ ಕಡೆಗೆ ಸಾಕ್ಷಿಗಳಿದೆ. ಈ ನಿಟ್ಟಿನಲ್ಲಿ ನಾವು ಕೇಳ್ತಕ್ಕಂತಹದ್ದಾದ್ರೆ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಭಗವಂತನ ನೈವೇದ್ಯ, ಭಗವಂತನ ಪ್ರಸಾದ ಅಂತಂದ್ರೆ ಅದರದೇ ಆದಂತಹ ಒಂದು ಸಂಪೂರ್ಣ ಮಹತ್ವ ಇದೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಾನು, ಅವ್ರು ಬೋರ್ಡ್ ಮೆಂಬರ್ಗಳು ತೆಗೆದುಕೊಳ್ತಾರೆ ಅಂತ, ಅಲ್ಲಿ ಬೋರ್ಡ್ ಮೆಂಬರ್ ಅಲ್ಲಿ ಅವರು ಹೇಳುವ ಮಟ್ಟಿಗೆ ಸೆಂಟ್ರಲ್ ಗವರ್ಮೆಂಟಿನ ಒಂದು ಬಹುಮುಖ್ಯವಾದ ಬಹು ದೊಡ್ಡದಾದ ಇಂಟರ್ಫಿಯರೆನ್ಸ್ ಇಲ್ಲ. ಇದು ಮೊದಲೇದು. ಎರಡನೇದಾಗಿ ಅರ್ಚಕರದಂಕರು ಇಲ್ವೇ ಇಲ್ಲ. ಮೂರನೇದಾಗಿ ಹೇಳಬೇಕಂದ್ರೆ ಈ TTD ಬೋರ್ಡ್ ಮೆಂಬರ್ಸ್ ಆಗ್ಬೇಕಂದ್ರೆ ಅವ್ರಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಮಿನಿಮಮ್? ಅವ್ರ ಧರ್ಮದಲ್ಲಿ ತಿಮ್ಮಪ್ಪನ ಬಗ್ಗೆ, ತಿಮ್ಮಪ್ಪನ ಪ್ರಸಾದದ ಬಗ್ಗೆ ಶಾಸ್ತ್ರ ಹೇಳ್ತದೆ,
ದೇವರ ಪ್ರಸಾದ ಬಂದ್ರೆ ಸಾಕ್ಷಾತ್ ದೇವರೇ ಬಂದ ಹಾಗಂತೆ. ಯಾರಾದ್ರೂ ತಿರುಪತಿ ತಿಮ್ಮಪ್ಪನ ಪ್ರಸಾದ ತಂದಿದ್ದೀವಿ ಅಂದ್ರೆ ಎಂಥ ವ್ಯಕ್ತಿ ಆಗಿರಲಿ. ನಾವು ಇನ್ನೊಂದು ಇವತ್ತು ಏನು ಗಲಾಟೆ ಆಗ್ತಿದೆ ಗೊತ್ತಮ್ಮ, ದೇವಸ್ಥಾನದಲ್ಲಿ ಹಣದ ಸಂಪಾದನೆ ಜಾಸ್ತಿ ಆಯಿತು, ಅಲ್ಲಿ ನಾವು ಹಣ ಹೊಡಿಬೋದು ಅಂತ ನಮ್ಗೆ ಗೊತ್ತಾಯಿತು, ಆವಾಗಿಂದ ಸಮಸ್ಯೆಗಳಾಗ್ತಾ ಇದೆ. ಇಷ್ಟು ನಮ್ಮ ಇವರು ವಾದ ಮಾಡ್ತಿರೋದ್ರಲ್ಲಿ ಒಂದು ಖುಷಿ ವಿಷಯ ಏನು ಗೊತ್ತಾ, ನಮ್ಮನ್ನು ಒಳಗಡೆ ಬಿಡ್ತಿಲ್ಲ ಅಂತ. ಇವತ್ತವರೆಗೂ ನಮ್ಮ ಹತ್ರ ಜ್ಯೋತಿಷ್ಯ ಕೇಳಕ್ ಬರೋರು, ನನ್ನ ಗಂಡ ಧರ್ಮ ಒಪ್ಪಲ್ರಿ, ನನ್ನ ಗಂಡ ದೇವ್ರನ್ನ ಒಪ್ಪಲ್ಲ, ದೇವಸ್ಥಾನಕ್ಕೆ ಬರಲ್ಲ, ಹಬ್ಬ ಹರಿದಿನದಲ್ಲಿ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರು ಮಾಡಲ್ಲ ಅಂತ. ಅಲ್ಲಿಂದ ಇವತ್ತಿನ್ನೂ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದೆ, ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಅಂದ್ರೆ ನಾವು ಅತ್ಯಂತ ಓಪನ್ ಹಾರ್ಟ್ ಇಂದ ನಾವೆಲ್ಲರನ್ನು ಸ್ವಾಗತ ಮಾಡ್ತೇವೆ ಹೊರತು, ಆದರೆ ದೇವಸ್ಥಾನಗಳು ಸರ್ಕಾರದಿಂದ ಹೊರಗೆ ಬರೋದಕ್ಕೆ ವ್ಯಾಲಿಡ್ ಆದಂತಹ ಅಂಶಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದೇವೆ. ಸರಿ, ಚರ್ಚೆಯ ವಿಷಯ ಬಹಳ ಆಳವಾದದ್ದು, ಬಟ್ ಸಮಯ ಇದ್ದೇನೆ. ಇವತ್ತು ಯಾವುದೇ ರೀತಿಯ ಕನ್ಕ್ಲೂಷನ್ಗೆ ಬರ್ದಲ್ಲೇ ಡಿಬೇಟ್ ಅನ್ನ ಕ್ಲೋಸ್ ಮಾಡ್ತಿದ್ದೀವಿ. ಯಾಕಂತಂದ್ರೆ 10 ಸೆಕೆಂಡ್ ಸರ್, 10 ಸೆಕೆಂಡ್ ಸಮಯ ನೋಡಿ. ನಾವು ಈ ಮಹಾಭಾರತ ಸ್ಟಾರ್ಟ್ ಆಗಿ ಮುಗಿಯೋದ್ರಲ್ಲಿ ಎಲ್ಲೋ ಒಂದಿಷ್ಟು ದೇವಸ್ಥಾನಗಳು ಪ್ರಾರಂಭ ಆಗ್ತಾ ಇದೆ. ಯಾವ ಸರ್ಕಾರವೂ ಪ್ರಾರಂಭ ಮಾಡ್ತಾ ಇಲ್ಲ, ಆ ಊರಿನ ಭಕ್ತರು ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ, ಅದು ಭಕ್ತರ ಕೈಯಲ್ಲೇ ಇರಬೇಕು. 8 ರಿಂದ 10 ಲಕ್ಷ ಅರಬರ ನಾಡಿನಲ್ಲಿ ಚರ್ಚೆಗೆ ಅವಕಾಶ ಇಲ್ಲ. ಕ್ಷಮೆ ಇರ್ಲಿ. ಅಲ್ಲಿ ಕೇವಲ ದೇವಸ್ಥಾನ ಮಾತ್ರ ಎಡಳಿ ಸರ್, ಚರ್ಚೆಗೆ ಸಮಯ ಇದ್ದಿದ್ದೇನೆ. ಕ್ಷಮೆ ಇರ್ಲಿ, ಚರ್ಚೆಗೆ ಸಮಯಾವಕಾಶ ಇದ್ದಿದ್ದಷ್ಟೇ. ಎಡಳಿ ಸರ್, ಅರಬ್ಬರ ನಾಡಿನಲ್ಲಿ ನಾವು ದೇವಸ್ಥಾನ ಕಟ್ಟಿ ಖುಷಿ ಪಡ್ತಿರೋ ಸಂದರ್ಭದಲ್ಲಿ ನಮ್ಮದೇ ಭೂಮಿಯಲ್ಲಿ ಸನಾತನ ಧರ್ಮ ಈ ದಿನದವರೆಗೂ ಉಳಿದಿರುವ ಭೂಮಿಯಲ್ಲಿ ನಮ್ಮ ಧರ್ಮ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳ ರಕ್ಷಣೆಗೆ ಅವಶ್ಯಕತೆ ಇದೆ ಅನ್ನೋ ಗಂಭೀರವಾದ ಚರ್ಚೆ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮ ವೀಕ್ಷಕರು ಯೋಚನೆ ಮಾಡಲಿ, ಪರಿಸ್ಥಿತಿ ಹೇಗಿದೆ, ಸುಧಾರಣೆ ಆಗ್ಬೇಕಾ ಬೇಡವಾ ಅಂತ ಹೇಳಿ. ಅಲ್ಲಿಗೆ ಚರ್ಚೆಯನ್ನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ದಕ್ಕೆ, ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.